ರಾಹುಲ್ ಗಾಂಧಿ ಅಂಗಳಕ್ಕೆ ಸಂಪುಟ ಪುನಾರಚನೆಯ ಚೆಂಡು ಈಗ ಹೋಗ್ಬಿದ್ದಿದೆ. ಸಂಪುಟ ಪುನಾರಚನೆ ಬಗ್ಗೆ ಖರ್ಗೆ ಜೊತೆ ಮುಖ್ಯಮಂತ್ರಿಗಳು ಆಲ್ರೆಡಿ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ 50 ನಿಮಿಷಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮತ್ತು ಯಾರನ್ನು ತೆಗೆದುಕೊಳ್ಬೇಕು, ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು, ಯಾವ ಮಾನದಂಡಗಳಲ್ಲಿ ವರ್ಕೌಟ್ ಆಗುತ್ತೆ, ಜೊತೆಗೆ ಲೆಕ್ಕಾಚಾರ ಏನು ಅನುಕೂಲ, ಅವ್ರನ್ನ ಮಂತ್ರಿಯರನ್ನಾಗಿ ಮಾಡಿದರೆ ಸಂಘಟನೆಗೆ ಅನುಕೂಲ ಆಗುತ್ತಾ ಇಲ್ವಾ, ಅಸಮಾಧಾನಗೊಳ್ತಾರ ಅಥವಾ ಸಂಪುಟದಿಂದ ಕೋವು ಕೊಟ್ಟಂಥವ್ರು, ಇದರಿಂದ ಪಕ್ಷಕ್ಕೆ ಏನಾದರೂ ಆಗುತ್ತಾ, ಇದೆಲ್ಲದರ ಬಗ್ಗೆ ಖರ್ಗೆ ಅವರು ಮಾಹಿತಿನ ಪಡ್ಕೊಂಡಿದ್ದಾರೆ. ಈ ವೇಳೆ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಸಂಪುಟ ಪುನರಚನೆ ಆಗಬೇಕು ಅಂತ ಸಿದ್ದರಾಮಯ್ಯರು ಹೇಳಿದರು. ರಾಹುಲ್ ಗಾಂಧಿಯವ್ರನ್ನೂ ಕೂಡ ಭೇಟಿ ಮಾಡಿ ಬಂದಿದ್ದರು. ವೇಣುಗೋಪಾಲ್ ಜೊತೆ ಚರ್ಚೆ ಮಾಡೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಖರ್ಗೆ ಅವರು. ಇಬ್ಬರ ಜೊತೆ ಸಮಾಲೋಚನೆ ಮಾಡಿ ಆಮೇಲೆ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಂದರೆ ಇದು ವಿಳಂಬ ಆಗುತ್ತೆ ಅಂತ ಅರ್ಥ. ನವೆಂಬರ್ ಮಾಸಾಂತ್ಯದ ಒಳಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದರು. ಚಳಿಗಾಲದ ಅಧಿವೇಶನ ಇದೆಯಲ್ವಾ, ಬೆಳಗಾವಿ ಅಧಿವೇಶನ, ಅದಾದ ಮೇಲೆ ಬಹುಶಃ ಸಂಕ್ರಾಂತಿಯ ನಂತರ ಸಂಪುಟ ಪುನಾರಚನೆ ಆಗುವಂಥ ಸಾಧ್ಯತೆಗಳಿದ್ದಾವೆ. 10ರಿಂದ 12 ಜನ ಸಚಿವರನ್ನ ಕೈ ಬಿಡ್ತಾರೆ ಅಂತ ಹೇಳ್ತಿದ್ರು. ಅಷ್ಟು ಟಚ್ ಮಾಡಲಿಕ್ಕಿಲ್ಲ ಅಂತ ಅನಿಸುತ್ತೆ. 5ರಿಂದ 6 ಅಷ್ಟೇ ಸಚಿವರುಗಳಿಗೆ ಕೋಕ್ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಈಗ ರಾಹುಲ್ ಗಾಂಧಿಯವರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಬಿಹಾರ್ ಚುನಾವಣೆ ಸೋಲಿನ ಸುಳಿಯಿಂದ ಇನ್ನೂ ಹೊರಗಡೆ ಬರೋಕ್ಕಾಗ್ತಿಲ್ಲ ಅವ್ರಿಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಷ್ಟೇ, ಬಿಹಾರ ಸೋಲಿದೆಯಲ್ವಾ, ಇನ್ನೂ ಆ ಗುಂಗಲ್ಲ ಇದ್ದಾರೆ ಅಂತ ಅನಿಸುತ್ತೆ. ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಕಾಂಗ್ರೆಸ್ ಬಗ್ಗೆ, ಅಂದರೆ ಕರ್ನಾಟಕದ ಕಾಂಗ್ರೆಸ್ ಬಗ್ಗೆ. ಮುಖ್ಯಮಂತ್ರಿಗಳ ಬದಲಾವಣೆ ಅಂತರೂ ಕೂಡ ಫುಲ್ ಸ್ಟಾಪ್ ಇಟ್ಟಂಗೆ ಆಯಿತು ಅದು. ಬಟ್ ಸಿದ್ದರಾಮಯ್ಯನವರು ಒತ್ತಡವೇನು ಹಾಕ್ತಾ ಇಲ್ಲ, ಬಟ್ ಬದಲಾವಣೆ ಅವಕಾಶ ಕೊಡೋಣ ಅಂಥೇಳಿ. ಯಾಕಂದರೆ ಮೊದಲೇ ಇದರ ಬಗ್ಗೆ ಮಾತುಕತೆಗಳಾಗಿತ್ತು. 2.5 ವರ್ಷ ಆದಮೇಲೆ ಬದಲಾವಣೆಯನ್ನು ಮಾಡಬೇಕು ಸಂಪುಟ ಅಂಥೇಳಿ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ MLC BK ಹರಿಪ್ರಸಾದ್ ಪ್ರಭಾವಿ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಸಿಎಂ. ಇದೀಗ ಸಿಎಂ ಪರ ವರಿಷ್ಠರ ಮಟ್ಟದಲ್ಲಿ ಹರಿಪ್ರಸಾದ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದೇ BK ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ವಿರುದ್ಧ ಹಲವು ಬಾರಿ ಮಾತಾಡಿದ್ದಾರೆ. ಅವರ ಸಾಮರ್ಥ್ಯದ ಬಗ್ಗೆ ಕೂಡ ಮಾತಾಡಿದ್ದಾರೆ ಇಂಡೈರೆಕ್ಟ್ ಆಗಿ. ಇದೀಗ ಅವ್ರ ಪರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಬ್ಯಾಟಿಂಗ್ ಮಾಡೋಕೆ ರೆಡಿ ಇದ್ದಾರೆ. ಮೊದಲೇನಂತ ಹೇಳ್ತಿದ್ರು, ಹೊರಗಿನಿಂದ ಬಂದವರು ಅನ್ನುವಂಥ ಕಾರಣಕ್ಕೆ ವಿರೋಧ, ಅಂದರೆ JDS ಬಂದಂಥವ್ರು ಎಲ್ಲ ಅವಕಾಶ ತೊಗೊಂಡ್ಬಿಟ್ರು ಅಂತ. ಈಗ ಅದೇ ಹಿಂದುಳಿದ ನಾಯಕನ ಪರ ಹರಿಪ್ರಸಾದ್ ಬ್ಯಾಟಿಂಗ್ ಮಾಡಿದ್ದಾರೆ. ಬದಲಾವಣೆ ಚರ್ಚೆ ನಡುವೆ OBC ನಾಯಕರು ಸಾಥ್ ಕೊಡ್ತಾ ಇದ್ದಾರೆ. ವಿವಿಧ ರಾಜ್ಯಗಳ OBC ನಾಯಕರಿಂದ ವರಿಷ್ಠರಿಗೆ ಸಂದೇಶಗಳು ಹೋಗ್ತಾ ಇದೆ. ನಾಯಕತ್ವದಿಂದ ಸಿದ್ದರಾಮಯ್ಯ ಕೆಳಗಿಳಿಸದಂತೆ ಸಂದೇಶವನ್ನು ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ರವಾನೆ ಆಗಿದೆ ಸಂದೇಶಗಳು. ಹೀಗಾಗಿ ಸಿದ್ದರಾಮಯ್ಯ ಬದಲಾವಣೆಯಿಂದ ಹಿಂದೆ ಸರಿದಿದ್ದಾರೆ ವರಿಷ್ಠರು. ಸದ್ಯಕ್ಕೆ CM ಬದಲಾವಣೆ ತೀರ್ಮಾನ ಬೇಡ ಅಂತ ಫುಲ್ ಸೈಲೆಂಟ್ ಆಗಿದ್ದಾರೆ. ಯಾಕಂದರೆ ಬಿಹಾರದಲ್ಲಿ ಮಹಾಗಠಬಂಧನ್ಗೆ ಹೀನಾಯ ಸೋಲಾಯಿತು. ಅಲ್ಲಿ ಹಿಂದುಳಿದ ವರ್ಗಗಳು ಕೂಡ ಕಾಂಗ್ರೆಸ್ಗೆ ಕೈ ಕೊಟ್ಟವು. ಅಂದರೆ ಮಹಾಗಠಬಂಧನ್ಗೆ ಕಂಪ್ಲೀಟಾಗಿ ಕೈ ಕೊಟ್ಟವು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಕೂಡ ಹೌದು. ಇಲ್ಲಿ ಬೆಳವಣಿಗೆ ಏನಾದರೂ ಆ ರೀತಿ ಆಗಿದ್ರೆ, ಮುಖ್ಯಮಂತ್ರಿ ಬದಲಾವಣೆ ಆದರೆ, ಸಿದ್ದರಾಮಯ್ಯ ಕೆಳಗಿಳಿಸಿದರೆ ಆ ಸಮುದಾಯ ಕಾಂಗ್ರೆಸ್ ಕೈ ಕೊಡಬಹುದು ಅನ್ನುವಂಥ ಆತಂಕ ಕೂಡ ಹೈಕಮಾಂಡ್ಗೆ ಕಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಸಂಪುಟ ಪುನಾರಚನೆ ಹೈಕಮಾಂಡ್ಗೆ ಅಷ್ಟು ಆಸಕ್ತಿ ಇಲ್ಲಂಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಬಿಹಾರ ಸೋಲಿನ ಸುಳಿಂದಲೇ ಇನ್ನೂ ಹೊರಗಡೆ ಬರೋಕ್ಕಾಗ್ತಿಲ್ಲ. ಸದ್ಯಕ್ಕೆ ಕೈ ಹಾಕಲ್ಲ ಅಂತ ಅನಿಸುತ್ತೆ ಚರ್ಚೆ ಆದರೂ ಕೂಡ. ಅದರ ಜೊತೆಗೆ BK ಹರಿಪ್ರಸಾದ್ ಅವರು CM ಬೆನ್ನಿಗೆ ನಿಂತಿರೋದು, ಅಹಿಂದ ನಾಯಕರ ಬಲ ಮತ್ತಷ್ಟು ಹೆಚ್ಚಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಅದಕ್ಕೂ ಕೂಡ ಬ್ರೇಕ್ ಹಾಕದಂಗೆ ಆಯ್ತಾ ಅಂತ ಸಂದೇಶ ಇದು. ಪ್ರಭು, ದೆಹಲಿಗೆ ತೆರಳಿದ ನಂತರ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದರು. ಸಂಪುಟ ಪುನಾರಚನೆಗೆ ಅನುಮತಿಯನ್ನು ಪಡ್ಕೊಂಡಿದ್ರು. ನಂತರ ನಿನ್ನೆ ಖರ್ಗೆ ಅವರನ್ನು ಭೇಟಿ ಮಾಡಿ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದರು. ಆದರೆ AICC ಅಧ್ಯಕ್ಷರು ಈ ಒಂದು ಸಂಪುಟ ಪುನಾರಚನೆಗೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟರು ಕೂಡ ಅವರು ಸ್ವಲ್ಪ ಹಿಂದೇಟನ್ನು ಹಾಕದಂತೆ ಕಾಣಿಸ್ತಾ ಇದೆ. ಮತ್ತೆ ಅವರು ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಚೆಂಡನ್ನು ಎಸ್ತಿದ್ದಾರೆ. ರಾಹುಲ್ ಮತ್ತು ವೇಣುಗೋಪಾಲ್ ಅವರ ಜೊತೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ನಾವು ನಿರ್ಣಯವನ್ನು ತೆಗೆದುಕೊಳ್ತೇವೆ ಅಂತೇಳಿ ಸಿದ್ದರಾಮಯ್ಯ ಅವರನ್ನು ಭರವಸೆಯನ್ನು ಕೊಟ್ಟು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಕಳಿಸಿದ್ದಾರೆ. ಸೊ ಇದರ ನಡುವೆ CM ಅವರು ಕೂಡ ಇನ್ನೊಂದು 10-15 ದಿನದ ಒಳಗಡೆ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಡುತ್ತೆ. ಅದಕ್ಕೆ ಬೇಕಾದಂಥ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ಳೋಣ ಅಂತೇಳಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈಗಾಗಲೇ ನಿರಂತರವಾಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ.
ಮತ್ತೊಂದು ಕಡೆ ಖರ್ಗೆ ಅವರು ಯಾಕೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟರು ಕೂಡ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಚೆಂಡನ್ನು ಎಸ್ತಿದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಶುರುವಾಗ್ತಾ ಇದೆ. ಹಾಗಾಗಿ ಡಿಸೆಂಬರ್ 8ರಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅಧಿವೇಶನದ ನಂತರ ಈ ಒಂದು ಸಂಪುಟ ಪುನರ್ರಚನೆಯನ್ನು ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಬಿಹಾರದ ಚುನಾವಣೆಯ ಸೋಲನ್ನು ಅರಗಿಸ್ಕೊಳ್ಳೋದಕ್ಕೆ ಇನ್ನೂ ಕಾಂಗ್ರೆಸ್ ನಾಯಕರಿಗೆ ಆಗ್ತಾ ಇಲ್ಲ. ಹಾಗಾಗಿ ತಕ್ಷಣ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ, ಜೊತೆಗೆ ಇಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದರೆ ಸರ್ಕಾರವನ್ನು ಕಳೆದುಕೊಳ್ಬೇಕಾಗತ್ತೆ ಅನ್ನುವಂತಹ ಆತಂಕ ಕೂಡ ವರಿಷ್ಠ ನಾಯಕರಿಗೆ ಇದೆ. ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಖರ್ಗೆಯ ಮೇಲೆ ಹಾಕಿದ್ದಾರೆ. ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರ ಕಡೆನೇ ಕೈ ತೋರಿಸಿದ್ದಾರೆ. ಹೀಗಾಗಿ ಇಲ್ಲಿ ಸ್ವಲ್ಪ ದಿನಗಳ ಕಾಲ ಸಮಯ ಬೇಕಾಗತ್ತೆ ಅವಕಾಶವನ್ನು ಮಾಡಿಕೊಡೋದಕ್ಕೆ. ಅಲ್ಲಿಯವರೆಗೂ ಕೂಡ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಆದರೆ ಇಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ನಿರಾಳ ಆದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಬಹಳಷ್ಟು ಆತಂಕ ಆಗಿತ್ತು. ರಾಹುಲ್ ಗಾಂಧಿ ಅವರು ಯಾವಾಗ ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಧ್ಯಮಗಳ ವರದಿ ನಿರಂತರವಾಗಿ ಬಂತು, ಆಗ ಒಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಆತಂಕಕ್ಕೆ ಒಳಗಾಗಿದ್ದರು. ಜೊತೆಗೆ 3 ದಿನಗಳ ಕಾಲ ದೆಹಲಿಯಲ್ಲೇ ಇದ್ದರು. ರಾಹುಲ್ ಗಾಂಧಿ ಅವರು ಭೇಟಿಗೆ ಸಿಕ್ಕಿರಲಿಲ್ಲ. ಇದು ಕೂಡ ಒಂದು ನೋವಿತ್ತು. ನನಗೆ ಅವರು ಅವಕಾಶ ಕೊಟ್ಟಿಲ್ಲ ಅಂತ ಅಂದರೆ ನನ್ನ ಪರವಾಗಿಲ್ಲ ಅನ್ನುವಂಥ ಒಂದು ಎದೆ ಬಡಿತ ಡಿ ಕೆ ಶಿವಕುಮಾರ್ ಅವರಲ್ಲೂ ಕೂಡ ಇತ್ತು. ಯಾವಾಗ ಖರ್ಗೆ ಅವರನ್ನು ಭೇಟಿ ಮಾಡಿ ತಮ್ಮ ಮನದಿಂಗಿತವನ್ನು ಅವರ ಮುಂದೆ ಹೇಳಿದರು, ಖರ್ಗೆ ಅವರು ನಿನ್ನೆ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಯಾವಾಗ ಇದನ್ನು ಮತ್ತಷ್ಟು ಮುಂದಕ್ಕೆ ಹಾಕಿದ್ರು, ಈ ನಿಟ್ಟಿನಲ್ಲಿ ಸ್ವಲ್ಪ ನಿರಾಳರಾಗಿದ್ದಾರೆ. ಇನ್ನೂ ಕೂಡ ನನಗೆ ಸಮಯಾವಕಾಶ ಇದೆ, ಅಲ್ಲಿಯವರೆಗೆ ನಾನು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಪ್ರಯತ್ನವನ್ನು ಮಾಡಿ ರಾಹುಲ್ ಗಾಂಧಿ ಅವರ ಮನವನ್ನು ಒಲಿಸಿ ನನ್ನ ಆಸೆಯನ್ನು ಈಡೇರಿಸ್ಕೊಳ್ಬಹುದು, ಅದಕ್ಕೆ ಅವಕಾಶ ಸಿಕ್ಕಿದೆ ಅನ್ನುವಂಥ ತುಸು ನಿರಾಳ ಈಗ ಡಿ ಕೆ ಶಿವಕುಮಾರ್ ಅವರಲ್ಲಿದೆ. ಮತ್ತೊಂದು ಕಡೆ ಸಂಪುಟಕ್ಕೆ ಸೇರಬೇಕು, ಇನ್ನೇನು ಕ್ಯಾಬಿನೆಟ್ ರಿಷಫಲ್ಗೆ ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇನ್ನೇನು ಈ ವಾರದಲ್ಲಿ ಸಂಪುಟ ಪುನರ್ರಚನೆಯನ್ನು ಮಾಡಿ ಮುಗಿಸಲಿದ್ದಾರೆ, ನಮ್ಮನ್ನು ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅನ್ನುವಂತಹ ಆಸೆಯನ್ನು ಕೆಲವು ಹಿರಿಯ ಶಾಸಕರು ಇಟ್ಕೊಂಡಿದ್ರು. ಈಗ ಸಂಪುಟ ಪುನರ್ರಚನೆ ಎಳೆದುಕೊಂಡು ಹೋಗ್ತಾ ಇರೋದ್ರಿಂದ ವಿಳಂಬ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಅವರು ಈಗ ನಿರಾಸೆಗೆ ಒಳಗಾಗಬೇಕಾಗಿದೆ. ಅಯ್ಯೋ, ನಮಗೆ ಬೆಳಗಾವಿ ಚಳಿಗಾಲದ ಅಧಿವೇಶನದೊಳಗೆ ನಾವು ಮಿನಿಸ್ಟರ್ಗಳಾಗಿ ಹೊಸ ನೂತನ ಸಚಿವರಾಗಿ ನಾವು ಅಧಿವೇಶನದಲ್ಲಿ ಭಾಗವಹಿಸಬೇಕು ಅಂತೇಳಿ ಬಹಳಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ, ಸೂಟು ಬೂಟುಗಳನ್ನು ಹೊಲಿಸ್ಕೊಂಡಿದ್ವಿ. ಆದರೆ ಈಗ ಎಲ್ಲೋ ಒಂದು ಕಡೆ ಇದು ವಿಳಂಬ ಆಗ್ತಾ ಇದೆಯಲ್ಲ ಅನ್ನುವಂತಹ ನಿರಾಸೆ ಇವತ್ತು ಆಕಾಂಕ್ಷಿಗಳಲ್ಲಿ ಮನೆ ಮಾಡ್ತಾ ಇದೆ. ಬಟ್ ಶಿವಕುಮಾರ್ ಈಗ ಸಿದ್ದರಾಮಯ್ಯನವರ ಆಸಕ್ತಿ ಯಾಕೆ ಅಂತ ಹೇಳಿ ಈಗ ಹೈಕಮಾಂಡ್ ಅವ್ರದ್ದು ಕೂಡ ಇಲ್ಲಿ ಇಷ್ಟ ಇದ್ದಂಗೆ ಕಾಣಿಸ್ತಿಲ್ಲ. ಯಾಕಂದ್ರೆ ಬಿಹಾರ ಸೋಲಿನ ಆ ಒಂದು ಗುಂಗಲ್ಲಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಆಸಕ್ತಿ ಯಾಕೆ ಜಾಸ್ತಿ? ಮೊದಲೇ ಒಪ್ಪಂದ ಆಗಿತ್ತ 2.5 ವರ್ಷ ಆದಮೇಲೆ ಬದಲಾವಣೆ ಮಾಡಬೇಕು ಅಂತ, ಅಥವಾ ಅವರ ಹಿಂಬಾಲಕರು ಹಿತೈಷಿಗಳು ದುಂಬಾಲು ಬಿದ್ದದಕ್ಕೆ ಈ ರೀತಿಯಾಗಿ ಅವರು ಒತ್ತಡವನ್ನು ಹಾಕ್ತಿದ್ದಾರೆ ಹೇಗನ್ನೋದು? ಪ್ರಭು, ಇಲ್ಲಿ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಒಂದು ಕಡೆ ಸಂಪುಟ ಪುನರ್ರಚನೆ ಮಾಡಿದ್ದೇ ಆದರೆ ಮುಂದೆ CM ನಾಯಕತ್ವ ಬದಲಾವಣೆ ವಿಚಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಉಳಿದಿರುವಂತಹ 2.5 ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯಬಹುದು ಅನ್ನುವಂಥ ಲೆಕ್ಕಾಚಾರ ಸಿದ್ದರಾಮಯ್ಯನವ್ರದ್ದು. ಅದಕ್ಕೆ ಪೂರಕವಾಗಿ ಶಾಸಕರು ಮತ್ತು ಸಚಿವರು ಕೂಡ ಅವರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಕಾರಣಕ್ಕೆ ನಾನು ಯಾಕೆ ಮುಂದುವರಿಯಬಾರ್ದು ಅನ್ನುವಂತಹ ಆಸೆ ಸಿದ್ದರಾಮಯ್ಯನವ್ರಿಗೆ ಬಂದಂತೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ ನಂತರ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಿನ್ನೆ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತಾರೆ. ರಾಜ್ಯ ರಾಜಕಾರಣ, ರಾಷ್ಟ್ರ ರಾಜಕಾರಣ, ಬಿಹಾರ ಚುನಾವಣೆಯ ಸೋಲು, ಅಹಿಂದ ಸಮುದಾಯಗಳು ಕೈಕೊಟ್ಟಂಥದ್ದು, ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗತ್ತೆ. ಆ ನಂತರ ಸಂಪುಟ ಪುನರ್ರಚನೆ ಯಾಕೆ ಮಾಡಬೇಕು ಅನ್ನುವಂತಹ ವಿವರಣೆಯನ್ನು ಕೂಡ ಖರ್ಗೆ ಅವರ ಮುಂದೆ ಇಡ್ತಾರೆ. ಖರ್ಗೆ ಅವರಿಗೂ ಕೂಡ ರಾಜ್ಯ ರಾಜಕಾರಣದ ಸಂಪೂರ್ಣ ಚಿತ್ರಣ ಇದೆ, ಇಂಚಿಂಚು ಮಾಹಿತಿಗಳಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ತರಾತುರಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಅನ್ನುವಂಥ ಕಾರಣಕ್ಕೆ ಖರ್ಗೆ ಅವರು ಕೂಡ ಸ್ವಲ್ಪ ದಿನ ಎಳಿಬಹುದು ಈ ವಿಚಾರದಲ್ಲಿ. ಆದರೆ ಸಿದ್ದರಾಮಯ್ಯನವ್ರಿಗೆ ಇಲ್ಲಿ ಅವಕಾಶ ಕೊಟ್ಟಿದ್ರೆ ಏನಾಗ್ತಾ ಇತ್ತು ಅಂದರೆ 5 ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯಬಹುದು, ಯಾವುದೇ ಅಡ್ಡಿ ಆತಂಕಗಳು ಎದುರಾಗೋದಿಲ್ಲ ಅನ್ನುವಂಥ ಲೆಕ್ಕಾಚಾರ ಇತ್ತು. ಅದಕ್ಕೆ ಪೂರಕವಾಗಿ ಅವರ ಬೆಂಬಲಿಗರು ಆಪ್ತರು ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟಿದ್ರು. ಈಗ ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮತ್ತೆ ಈ ಗೊಂದಲಗಳು ಶುರುವಾಗತ್ತೆ, ಅವಕಾಶಗಳನ್ನು ಕೊಡ್ತಾ ಇಲ್ಲ ಅಂತೇಳಿ. ಇದರ ಜೊತೆಗೆ ಹರಿಪ್ರಸಾದ್ ಅವರು ಕೂಡ ಇಡೀ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಹಿಂದುಳಿದ ಸಮುದಾಯಗಳ ನಾಯಕರನ್ನು ಮನವೊಲಿಸುವಂಥ ಪ್ರಯತ್ನ, ಅವರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಅವರು ಆ ಹಿಂದುಳಿದ ವರ್ಗಗಳ ನಾಯಕರ ಮೂಲಕ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಬೇಡಿ ಅನ್ನುವಂಥ ಒಂದು ಸಂದೇಶ ಕೂಡ ಈಗ ರೀಚ್ ಆಗಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.